ಇನ್ನು ಇದನ್ನು ಯಾವ ಕ್ರಮದಲ್ಲಿ ಮಾಡಬೇಕು, ನಮಗೆ ಶಕ್ತಿ ಇಲ್ಲ, ಧನ ಸಂಪತ್ತು ಅನ್ನತಕ್ಕಂಥದ್ದು ಇರೋದಿಲ್ಲ, ಆರ್ಥಿಕವಾಗಿ ಸಮಸ್ಯೆ ಇದೆ, ನಾವು ಊಟ ಮಾಡತಕ್ಕಂಥದ್ದೇ ಕಷ್ಟ, ನಾವು ಹೇಗೆ ಮಾಡತಕ್ಕಂಥದ್ದು, ಹೀಗೆಲ್ಲ ಬರುತ್ತೆ ಪ್ರಶ್ನೆಗಳು. ಆದ್ದರಿಂದ ಇದನ್ನು ಮಾಡಿ ಒಳ್ಳೆಯದಾಗುತ್ತೆ ಅಂದರೆ ಯಾಕೆ ಮಾಡಬಾರ್ದು. ಜೊತೆಯಲ್ಲಿ ಇದು ಎಷ್ಟಾದರೂ ಕೂಡ ನಾವು ತುಂಬ ಸಿಂಪಲ್ಲಾಗಿ ಕೂಡ ಮಾಡುವುದಕ್ಕೆ ಸಾಧ್ಯ ಇದೆ. ನಾನು ಹಳೆಯ ಸಂಚಿಕೆಯಲ್ಲಿ ಹೇಳಿದ ಹಾಗೆ ನಿಮಗೆ ಎಷ್ಟು ಶಕ್ತಿ ಇದೋ ಅಷ್ಟು ಇದನ್ನು ಆಚರಣೆಯನ್ನು ಮಾಡ್ಬೋದು. ಎಲ್ಲ ಬ್ರಾಹ್ಮಣ ಮುಖೇನ ಮಾಡಿ ಆ ಮೂಲಕ ಕೂಲಿ ಭೋಜನಾದಿಗಳನ್ನು ಮಾಡಿಯೂ ಕೂಡ ಮಾಡಬಹುದು. ಅಥವಾ ಸಂಕಲ್ಪ ಶ್ರಾದ್ದವನ್ನು ಕೇವಲ ಸಂಕಲ್ಪವನ್ನು ಮಾಡಿ ಮಾಡಬಹುದು. ಅಥವಾ ಈ ಎಡೆ ಪೂಜೆಯನ್ನು ಮಾಡಿ ಈ ಆಹಾರ ಧಾನ್ಯಗಳನ್ನು ತರಕಾರಿಗಳನ್ನು ದಾನವನ್ನು ಕೊಟ್ಟು ಮಾಡ್ಬೋದು. ಕೇವಲ ಎಳ್ಳು ನೀರು ಇಷ್ಟಿದ್ದರೂ ಸಾಕು. ಪಿತೃಪಕ್ಷದಲ್ಲಿ ತರ್ಪಣಗಳನ್ನು ಕೊಟ್ಟು ಮಾಡತಕ್ಕಂಥವರು ಎಷ್ಟೋ ಜನರು ಇದ್ದಾರೆ. ಈ ರೀತಿಯಾಗಿ ಯಾವುದು ನಮಗೆ ಅನುಕೂಲವೋ, ಯಾವುದು ಶಕ್ತಿ, ಯಾವುದು ಹಿಂದಿನಿಂದ ಆಚರಿಸಿಕೊಂಡು ಬಂದಿದ್ದಾರೋ ಅದನ್ನು ಕೂಡ ಮಾಡಬೇಕಾದ ಎಷ್ಟೋ ಕುಟುಂಬಗಳಲ್ಲಿ ಕ್ರಮಬದ್ಧವಾಗಿ ಮಾಡತಕ್ಕಂತಹ ಸಂಪ್ರದಾಯ ಇರುತ್ತೆ. ಅದನ್ನು ಕಾಲಾಂತರದಲ್ಲಿ ಬಿಟ್ಟಿರ್ತಾರೆ. ಅದೇ ಒಂದು ದೊಡ್ಡ ಸಮಸ್ಯೆಯಾಗಿ ಕುಟುಂಬ ಅಭಿವೃದ್ಧಿ ಆಗ್ತಾ ಇರುವುದಿಲ್ಲ. ಅವಶ್ಯಂ ಪಿತರಾಚಾರಂ ಅಂತೇಳಿ ಹೇಳ್ತಾರೆ. ನಮ್ಮ ಹಿರಿಯರು ಏನು ಮಾಡಿಕೊಂಡು ಸಂಪ್ರದಾಯವನ್ನು ಪಾಲಿಸಿದ್ದರೋ ಅದೇ ರೀತಿ ಮಕ್ಕಳು ಕೂಡ ಅದೇ ಕರ್ತವ್ಯವನ್ನು ಪರಿಪಾಲನೆಯನ್ನು ಮಾಡದೇ ಇದ್ದರೆ ಆ ಕುಟುಂಬ ಅಭಿವೃದ್ಧಿ ಆಗುವುದಿಲ್ಲ ಅಂಥೇಳಿ. ಆದ್ದರಿಂದ ಹಿರಿಯರು ಯಾವ ದಾರಿಯನ್ನು ತೋರಿಸಿದ್ದಾರೋ, ಯಾವ ಮಾರ್ಗದರ್ಶನವನ್ನು ಹಾಕಿಕೊಟ್ಟಿದ್ದಾರೋ ಅದೇ ಕ್ರಮದಲ್ಲಿ ಮಕ್ಕಳಾಗಿರ್ತಕ್ಕಂಥವರು ತಮ್ಮ ಪಿತೃಗಳಿಗೆ ಸಲ್ಲಿಸತಕ್ಕಂತಹ ಶ್ರಾದ್ದಗಳನ್ನು ಅದೇ ವಿಧಿಯಾಗಿ ಮಾಡಬೇಕು. ಅಂದರೆ ಯಾವ ರೀತಿಯಾಗಿ ಮಾಡ್ತಾ ಇದ್ರು ಆ ಕ್ರಮವನ್ನು ಅವರವರ ಸಂಪ್ರದಾಯಕ್ಕೆ, ಒಂದೊಂದು ಜಾತಿಯಲ್ಲಿ, ಒಂದೊಂದು ಕುಲದಲ್ಲಿ, ಒಂದೊಂದು ಮನೆತನದಲ್ಲಿ, ಒಂದೊಂದು ಮನೆಯಲ್ಲಿ ಒಂದೊಂದು ಪದ್ಧತಿ ಅನ್ನತಕ್ಕಂಥದ್ದು ಇರುತ್ತೆ. ಅದೇ ಪ್ರಕಾರವಾಗಿ ಮಾಡಬೇಕು. ಅವರು ಮಾಡಲಿಲ್ಲ ಅಂಥೇಳಿ ಯಾರ್ದನ್ನು ಅನುಸರಣೆ ಮಾಡತಕ್ಕಂಥದ್ದಲ್ಲ. ನಮ್ಮ ಹಿರಿಯರು ಏನು ಮಾಡಿಕೊಂಡು ಬಂದಿದ್ದರೋ ಆ ಕ್ರಮದಲ್ಲಿ ನಾವು ಪಿತೃಶ್ರಾದ್ದವನ್ನು, ಮಹಾಲಯ ಪಕ್ಷದ ಶ್ರಾದ್ದವನ್ನು ಮಾಡಬೇಕಾಗುತ್ತೆ. ಯಾವುದೂ ಆಗದೇ ಇದ್ದರೆ, ಈ 14 ದಿವಸ ಆಗದೇ ಇದ್ದರೆ 15ನೇ ದಿವಸ ಮಹಾಲಯ ಅಮಾವಾಸ್ಯೆ ಅಂತೇಳಿ ನಾವು ಹೇಳ್ತೀವಿ. ಆ ಮಹಾಲಯ ಅಮಾವಾಸ್ಯೆಯ ದಿವಸ ಸರ್ವ ಪಿತೃಗಳಿಗೂ ಕೂಡ ಆ ತರ್ಪಣಗಳನ್ನು ಕೊಟ್ಟು, ಅಂದರೆ ಎಳ್ಳು ಮತ್ತು ನೀರನ್ನು ಅವರಿಗೆ ಕೊಡತಕ್ಕಂಥ ತರ್ಪಣ ಅಂತ ಹೇಳ್ತೀವಿ. ಅವರ ಹೆಸರನ್ನು ಹೇಳಿ 3 ತಲೆಮಾರು, ಮಾತೃ ಪಿತಾಮಹಿ ಪ್ರಪಿತಾಮಹಿ, ಪಿತೃಪಿತಾಮಹ ಪ್ರಪಿತಾಮಹ, ತಾಯಿಯ ವರ್ಗ, ತಂದೆಯ ವರ್ಗ, ಸೋದರ ಮಾವಂದಿಯರು, ಚಿಕ್ಕಮ್ಮಂದಿ, ಹೀಗೆ ಎಲ್ಲರೂ ಕೂಡ ಕಾರಣ್ಯ ಪಿತೃಗಳು ಅಂತೇಳಿ ಹೇಳ್ತೀವಿ. ಇಂಥವರಿಗೆಲ್ಲ ತರ್ಪಣವನ್ನು ಸಮರ್ಪಣೆಯನ್ನು ಮಾಡತಕ್ಕಂಥದ್ದು ತುಂಬ ಮುಖ್ಯವಾಗಿರತಕ್ಕಂತಹ ಅಂಶ. ಆದ್ದರಿಂದ ಈ 14 ದಿವಸ ಅದಾಗದೇ ಇದ್ದರೆ ಮಹಾಲಯ ಅಮಾವಾಸ್ಯೆ ಅನ್ನತಕ್ಕಂಥದ್ದು ವಿಶೇಷವಾಗಿ ಎಲ್ಲ ಪಿತೃಗಳ ಆರಾಧನೆಯನ್ನು ಮಾಡುವುದಕ್ಕೆ ಒಂದು ವಿಶೇಷವಾದಂತಹ ಪರ್ವಕಾಲ ಆಗಿರುವುದರಿಂದ ಆಗದೇ ಇದ್ದರೆ ಅಮಾವಾಸ್ಯೆಯ ದಿವಸ ನಾವು ಮಾಡಬಹುದು.